ಕನಕಗಿರಿ, ಕೊಪ್ಪಳ ಜಿಲ್ಲೆ. ಕನಕಗಿರಿ ತಾಲೂಕಿನ ಮುಸಲಾಪುರ ಗ್ರಾಮ ವ್ಯಾಪ್ತಿಯಲ್ಲಿ ಆರ್ಟಿಒ ಅಧಿಕಾರಿ ರಾಕೇಶ್ ಎಂ ಅವರ ನೇತೃತ್ವದಲ್ಲಿ ನಡೆದ ದಾಳಿಯಲ್ಲಿ ಅಕ್ರಮವಾಗಿ ಮರಳು ಮತ್ತು ಕಂಕರ್ ಸಾಗಿಸುತ್ತಿದ್ದ ಟಿಪ್ಪರ್ಗಳು, ಲಾರಿಗಳು ಹಾಗೂ ಆಟೋ ರಿಕ್ಷಾಗಳು ಅಬಲೆಗೊಂಡವು. ಈ ವೇಳೆ ನಿಯಮ ಉಲ್ಲಂಘನೆಗಾಗಿ ಅನೇಕ ವಾಹನಗಳಿಗೆ ದಂಡ ವಿಧಿಸಲಾಯಿತು. ಆರ್ಟಿಒ ಅಧಿಕಾರಿ ರಾಕೇಶ್ ಎಂ ಮಾತನಾಡಿ, ಕನಕಗಿರಿ ತಾಲೂಕಿನಲ್ಲಿ ಅಕ್ರಮವಾಗಿ ಮರಳು ಮತ್ತು ಕಂಕರ್ ಸಾಗಿಸುವ ವಾಹನಗಳ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ದವು. ಅದರಂತೆ ಮುಸಲಾಪುರ ಗ್ರಾಮದಲ್ಲಿ ದಾಳಿ ನಡೆಸಲಾಗಿದ್ದು, ಟಾಟಾ ಎಸಿ ಸೇರಿದಂತೆ ಹಲವು ಆಟೋ ಟಿಪ್ಪರ್ಗಳು, ಲಾರಿಗಳು ಮತ್ತು ಆಟೋ ರಿಕ್ಷಾಗಳು ಅಕ್ರಮವಾಗಿ ಮರಳು ಮತ್ತು ಕಂಕರ್ ಸಾಗಿಸುತ್ತಿದ್ದವು. ಈ ವಾಹನಗಳಿಗೆ ದಂಡ ವಿಧಿಸಲಾಗಿದ್ದು, ರೋಡ್ ಟ್ಯಾಕ್ಸ್ ಬಾಕಿ ಇರುವ ವಾಹನಗಳನ್ನು ಗುರುತಿಸಲಾಗಿದೆ ಎಂದರು. ಈ ದಾಳಿಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಮರಳು ಮತ್ತು ಕಂಕರನ್ನು ಜಪ್ತಿ ಮಾಡಲಾಗಿದ್ದು, ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಕಾರ್ಯಾಚರಣೆಯಿಂದಾಗಿ ಸರ್ಕಾರಕ್ಕೆ ಗಣಿಸ ಸಾಮಾನ್ಯ ಮೊತ್ತದ ಆದಾಯ ಬರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಸ್ಥಳೀಯ ಜನರು ಈ ಕ್ರಮವನ್ನು ಸ್ವಾಗತಿಸಿದ್ದಾರೆ ಮತ್ತು ಇಂತಹ ದಾಳಿಗಳು ಮುಂದುವರಿಯಬೇಕು ಎಂದು ಒತ್ತಾಯಿಸಿದ್ದಾರೆ. ಅಕ್ರಮ ಗಣ್ಯ ಲೋಹ ಮತ್ತು ಮರಳು ಸಾಗಣೆಯನ್ನು ತಡೆಯಲು ಆರ್ಟಿಒ ಅಧಿಕಾರಿಗಳು ಇನ್ನಷ್ಟು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ವರದಿ ಬಸವರಾಜ್ ನಾಯಕ್, ಎಸ್ಸಿಎನ್ ಟಿವಿ ನ್ಯೂಸ್, ಕನಕಗಿರಿ, ಕೊಪ್ಪಳ ಜಿಲ್ಲೆ. ಸರ್, ಯಾವ ಗಾಡಿ? ಇದು ಕೊಪ್ಪಳ ಗಾಡಿ ಇದೆ. ಹಾಂ ಸರ್. ಯಾವ ಹೋಬಳಿಯಲ್ಲಿ ಬಂದಿದ್ದೀರಿ? ಯಾವ ಹೋಬಳಿಯಲ್ಲಿ ಬಂದಿದ್ದೀರಿ ಇಲ್ಲ ಇವಾಗ? ಹೋಬಳಿ. ಹಾಂ, ಹೋಬಳಿ ಅಲ್ಲ, ನಾವು ನೋಡಿ. ಹಾಂ ಸರ್. ನಮ್ಮ ಜಂಟಿಗೆ ಚಾರಿಗೆ ಹಾಕಿ ಅವ್ರ ಆರ್ಡ್ರ್ ಮೇಲೆ ಆರ್ಟಿಒ ಕೊಪ್ಪಳ ಅವರ ಡೈರೆಕ್ಷನಲ್ಲಿ ಹಾಂ ಸರ್. ಎಲ್ಲ ಕಾಂಟ್ರಾಕ್ಟ್ ಆಪ್ಷನ್ಸ್ ಎಷ್ಟು ತಾಲೂಕಿಗೆ ಬಂದಿದ್ದೀರಿ ಸರ್ ಇವಾಗ ನೀವು? ಎಲ್ಲೆಲ್ಲಿ ಹೋಗಿದ್ದೀರಿ? ಎಲ್ಲೆಲ್ಲಿ ಹಾಕಿದ್ದೀರಿ ಫೈನ್? ಅಂತಿದ್ದೀರಲ್ಲ, ನಮ್ಮ ಹಾಂ ಸರ್. ರೂಟ್ ಎಲ್ಲ ಇರ್ತದೆ. ಹಾಂ. ಎಲ್ಲ ರೂಟ್ಸಲ್ಲಿ ಕೂಡ ಯಾರು ರೂಟ್ ಹೋಗಿರಿ ಸರ್? ಗಂಗಾವತಿ ಇದೆ, ಗದಗ ರೂಟ್ ಇದೆ, ಹಾಂ ಸರ್. ಕೊಪ್ಪಳಗೆ ಬರ್ತಕ್ಕಂಥ ಹೋಗ್ತಕ್ಕಂಥ ಎಲ್ಲ ರೋಡ್ಸ್, ಹಾಂ ಸರ್. ಇಂಟೀರಿಯರ್ ರೋಡ್ಸ್ ಎಲ್ಲೆಲ್ಲಿದೆ ಈ ಅಕ್ರಮ ಮರಳು ಸಂಬಂಧ ಏನೇನೋ ಈ ಕನಕಗಿರಿಯಿಂದ ಸಾಗ್ತಿದ್ದಾವ ಲಾರಿ? ಹಾಂ. ಎಷ್ಟು ಗಾಡಿ ಹಾಕಿದ್ರಿ ಸರ್ ಬೆಳಗ್ಲಿದ್ದ? ಬೆಳಗ್ಗೆಯಿಂದ ನಾವು ಹತ್ರ ಒಂದು 8 ಗಾಡಿ ಕೇಸ್ ಕೊಟ್ಟಿದ್ದೀವಿ. ಹಾಂ ಸರ್. ಅದರಲ್ಲಿ 3 ಗಾಡಿ ಓವರ್ಲೋಡ್ ಕೇಸ್ ಕೊಟ್ಟಿದ್ದೀವಿ. ಹಾಂ ಸರ್. ಅದಾದಮೇಲೆ 2 ಗಾಡಿ ಮರಳು ಕೇಸ್ ಕೊಟ್ಟಿದ್ದೀವಿ. ಹಾಂ. ಮತ್ತು ಈ ಗಾಡಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ವಿ. ಹಾಂ, ಇದು ಗಾಡಿ, ಈ ಲಾರಿ ಇದು ಮಾಲ್ ಏನಿದೆ ಸರ್? ಇದು BT ಇದೆ. BT ಇದೆ. ಎಷ್ಟು ಹಾಕಿದ್ರಿ ಸರ್ ಇವ್ರದ್ದು? ಅದು ರೋಡ್ ಟ್ಯಾಕ್ಸ್ ಅಮೌಂಟು? ರೋಡ್ ಟ್ಯಾಕ್ಸ್ ಅಮೌಂಟ್ 25,035 ರೂಪಾಯಿ ತಗೊಂಡಿದ್ದೀವಿ. ಹಾಂ ಸರ್. ಓಕೆ ಸರ್. ಯಾವ್ದು ರೀ ಗಾಡಿ? ವೆಂಕಟಗಿರಿ. ಸರಿ, ಆಯಿತು. ಓಕೆ.